ಹಲೋ ಗಾಯ್ಸ್, ಹೋಪ್ ಯು ಆಲ್ ಆರ್ ಸ್ಟೇಯಿಂಗ್ ಸೇಫ್ ಆ್ಯಂಡ್ ಹೆಲ್ದಿ. ವೆಲ್ಕಮ್ ಟು ಮೈ ಒನ್ ಮೋರ್ ವ್ಲಾಗ್. ಇವತ್ತು ಸ್ಪೆಷಲ್ ಏನಂದರೆ, ನಾನು ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ. ಆಲ್ರೆಡಿ ಒಂದು ಆಫೀಸ್ ವ್ಲಾಗ್ ಮಾಡಿದ್ದೀನಿ. ಇನ್ನೊಂದ್ಸಲ ಏನಕ್ಕೆ ಹೋಗ್ತೇನೆ ಅಂದರೆ, ಇವತ್ತು ನನ್ನ ಲಾಸ್ಟ್ ವರ್ಕಿಂಗ್ ಡೇ ಆಲ್ರೆಡಿ ಆಗೋಗಿದೆ. ಸೊ ನಾನು ಅಸೆಟ್ ಎಲ್ಲ ಸಬ್ಮಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಲಾಸ್ಟ್ ವಿಸಿಟ್ ಟು ಮೈ ಆಫೀಸ್. ನಾನು ಎಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತೆಲ್ಲ ಡೀಟೇಲ್ಸ್ ಹೇಳಿಲ್ಲ ಅಲ್ವಾ. ಐ ವಾಸ್ ವರ್ಕಿಂಗ್ ಇನ್ ಅ ಬಿಗ್ 4. ಸೊ ಹಂಗಿದ್ರು ಇವಾಗ ಅಸೆಟ್ ಎಲ್ಲ ತುಂಬ ಇದೆ. ಸೊ ಅದೆಲ್ಲ ಸಬ್ಮಿಟ್ ಮಾಡೋಕ್ಕೆ ಇನ್ನು ಸುಮ್ಮನೆ ಹೋಗ್ತಿದ್ದೀವಲ್ಲ ಅಂತ ಮಮ್ಮಿನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಸುಮ್ಮನೆ ಒಂದು ಲಾಂಗ್ ಡ್ರೈವ್ ಥರ ಇರುತ್ತೆ. ಹೆಂಗಿದ್ರು ತುಂಬ ದೂರ ಇದೆ. ಒಂದು ಊರಿಗೆ ಹೋಗಿ ಬಂದಂಗಿರುತ್ತೆ ಆಫೀಸ್ಗೆ ಹೋಗಿ ಬಂದರೆ. ಸೊ ನಾನು, ನಮ್ಮ ಮಮ್ಮಿ ಆ್ಯಂಡ್ ನನ್ನ ತಮ್ಮ ಹೋಗ್ತಾ ಇದ್ದೀವಿ. ಸೊ ಅವ್ನು ಡ್ರೈವಿಂಗ್ ಮಾಡ್ತಾ ಇದ್ದಾನೆ. ಸೊ ಐ ಮಿಸ್ ಆಲ್ ಫುಡ್ ರೆಸ್ಟೋರೆಂಟ್ ಎಲ್ಲ. ನಮ್ಮ ಆಫೀಸ್ ಇದ್ದಿದ್ದು ರೆಸ್ಟೋರೆಂಟ್ ಎಲ್ಲ ಮಿಸ್ ಮಾಡ್ಕೊತೀವಿ. ಸೊ ಯಾವುದಾದ್ರೂ ಒಂದು ರೆಸ್ಟೋರೆಂಟ್ಗೆ ಹೋಗ್ತೀನಿ. ಸೊ ಅಲ್ಲಿ ಹೋದರೆ ನಾನು ಫೀಡ್ಬ್ಯಾಕ್ ಕೊಡ್ತೀನಿ. ಐ ವಿಲ್ ಬಿ ಗಿವಿಂಗ್ ಮೋರ್ ಡೀಟೇಲ್ಸ್ ಆನ್ ದ್ಯಾಟ್. ಆ್ಯಂಡ್ ಸೊ ಲಾಸ್ಟ್ ಟೈಮ್ ನನ್ನ ಆಫೀಸ್ ತೋರಿಸ್ಬಿಡ್ತೀನಿ ಅಷ್ಟೇ. ಸೊ ಲೆಟ್ಸ್ ಕಂಟಿನ್ಯೂ ದ ವ್ಲಾಗ್. ಕಂಪ್ಲೀಟಾಗಿ ನೋಡಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಇಫ್ ಯು ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ಡ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ ನಾನು ತುಂಬ ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಚೆಕ್ಔಟ್ ಮಾಡಿ ಆ್ಯಂಡ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಲೆಟ್ಸ್ ಕಂಟಿನ್ಯೂ ದ ವ್ಲಾಗ್. ಆ್ಯಂಡ್ ಈ ವರ್ಕ್ ಫ್ರಮ್ ಹೋಮ್ ಮಾಡಿರೋದ್ರಿಂದ ಲಾಸ್ಟ್ ಡೇ ಅಂತಲೂ ಫೀಲ್ ಆಗ್ತಾ ಇಲ್ಲ ನನಗೆ. ತ್ರೀ ಇಯರ್ಸ್ ಆದ್ದರಿಂದ ಇಟ್ಸ್ ವೆರಿ ಎಮೋಷ್ನಲಿ ಕನೆಕ್ಟೆಡ್, ವಿಚ್ ಈಸ್ ಮೈ ಫಸ್ಟ್ ಜಾಬ್. 3 ಇಯರ್ಸ್ ಅಲ್ಲಿದ್ದೀನಿ. ಸೊ ಆಫೀಸಲ್ಲಿ ಇದ್ದಿದ್ರೆ ಪಕ್ಕ ತುಂಬ ಏನು ಲಾಸ್ಟ್ ಡೇ ಅಂತೇಳಿ ಸೆಂಡ್ ಆಫ್ ಎಲ್ಲ ಇರ್ತಿತ್ತು. ಫ್ರೆಂಡ್ಸ್ನ ಬಿಟ್ಟು ಹೋಗ್ತಾ ಇದ್ದೀವಿ ಅನ್ನೋ ಸ್ಯಾಡ್ನೆಸ್ ಎಲ್ಲ. ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋದ್ರಿಂದ ನಮ್ಮ ಟೀಮ್ಮೇಟ್ಸ್ ಯಾರು ಅಂತಲೇ ಗೊತ್ತಿರಲ್ಲ ನಮಗೆ. ಸೊ ಅವಾಗ ಏನಾದರೂ ಡೌಟ್ಸ್ ಇದ್ದರೆ ಕೇಳೋದು, ಇಲ್ಲ ನಮ್ಗೇನಾದರೂ ಬೇಕಾದರೆ ಕೇಳೋದು, ಇಷ್ಟೇ ಆಗೋಗಿದೆ ವರ್ಕ್ ಅಂದರೆ. ಐ ರಿಯಲಿ ಮಿಸ್ ಆಫೀಸ್ ವರ್ಕಿಂಗ್. ನಮ್ಮ ಆಫೀಸಲ್ಲಂತೂ ತುಂಬ ಮೆಮೊರೀಸ್ ಇರುತ್ತೆ ನಮಗೆ. ಒಂದೊಂದು ಪ್ಲೇಸು, ಟೀ ಕಾಫಿ ಬ್ರೇಕ್ದು, ಪ್ಯಾಂಟ್ರಿದು, ಆಮೇಲೆ ಲಂಚ್ ಬ್ರೇಕ್ ಪ್ಲೇಸಸ್, ಅದೆಲ್ಲ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ನಾನು ಆಫೀಸ್ ವಿಸಿಟ್ ಆದಮೇಲೆ. ಸೊ ಐ ಆಮ್ ಎಕ್ಸೈಟೆಡ್ ಅಬೌಟ್ ಲಾಸ್ಟ್ ವರ್ಕಿಂಗ್ ಡೇ ಅಂತ ಹೇಳ್ಬೋದು. ನಾಟ್ ಸ್ಯಾಡ್ ಬಿಕಾಸ್ ಐ ಆಮ್ ನಾಟ್ ಗೋಯಿಂಗ್ ಟು ಮೀಟ್ ಎನಿ ಒನ್. ಸೊ ಐ ಆಮ್ ಗೋಯಿಂಗ್ ಟು ಬಿ ಕೀಪ್ ಇನ್ ಟಚ್ ವಿತ್ ಮೈ ಫ್ರೆಂಡ್ಸ್ ಇನ್ ಆಫೀಸ್. ಸೊ ನನ್ನ ಲಾಸ್ಟ್ ವರ್ಕಿಂಗ್ ಡೇ ಆಗಿರೋದ್ರಿಂದ ನಾನು ಆಫೀಸ್ ಅಸೆಟ್ಸ್ ಎಲ್ಲ ಸಬ್ಮಿಟ್ ಮಾಡೋಕ್ಕೆ ಹೊರಟೆ. ಅದು 2 ಮಾನಿಟರ್ ಎಲ್ಲ ಇತ್ತು ಮನೇಲಿ. ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಇಷ್ಟು ಕಷ್ಟ ಇಲ್ಲ. ಇಲ್ಲಂದಿದ್ರೆ ಆಫೀಸಲ್ಲೇ ವರ್ಕ್ ಮಾಡಿ ಬರ್ತಿರೋದ್ರಿಂದ ಲಾಸ್ಟ್ ಡೇ ಹೋಗಿ ಫ್ರೆಂಡ್ಸ್ ಜೊತೆ ಸೆಂಡ್ ಆಫ್ ಹೇಳಿ ಅಲ್ಲೇ ಲ್ಯಾಪ್ಟಾಪ್ ಎಲ್ಲ ಸಬ್ಮಿಟ್ ಮಾಡಿ ಬರ್ಬೋದಿತ್ತು. ಆ್ಯಂಡ್ ಬೆಳ್ಳಂದೂರಂತೂ ತುಂಬ ಅಧ್ವಾನ ಆಗೋಗಿದೆ. ರೋಡ್ ಮಾತ್ರ ಹೇಳ್ಕೊಳ್ಳೋಕ್ಕೆ ಆಗಲ್ಲ. ನಾವು ಈ ರೂಟಿಗೆ ಬರಬೇಕಂದ್ರೆ, ಎಕೋ ವರ್ಲ್ಡ್ಗೆ ಎಂಟ್ರಾಗಬೇಕಂದ್ರೆ ಫಸ್ಟು ಡೈರೆಕ್ಟ್ ರೋಡ್ ಇತ್ತು. ಇವಾಗ ಸುತ್ತಾಕೊಂಡು ಬರಬೇಕು. ಮೆಟ್ರೋ ನಡೀತಾ ಇದೆ ಅನಿಸುತ್ತೆ, ಕನ್ಸ್ಟ್ರಕ್ಷನ್ ಎಲ್ಲ. ಸೊ ತುಂಬ ಕಾಂಪ್ಲಿಕೇಟೆಡ್ ಆಗೋಗಿದೆ ರೋಡ್ಸ್ ಎಲ್ಲ. ಸೊ ದಿಸ್ ಈಸ್ ಮೈ ಆಫೀಸ್ ಲಾನ್. ನಾನು ಲಂಚ್ ಟೈಮ್ ಆದಮೇಲೆ ಇಲ್ಲೆಲ್ಲ ವಾಕಿಂಗ್ ಮಾಡ್ತಾ ಇದ್ವಿ. ಫುಲ್ ಒಂದು ರೌಂಡ್ ಬ್ಯಾಲೆನ್ಸ್ ಆಗ್ತಾಯಿತ್ತು. ಆವಾಗ ಆಫೀಸಲ್ಲಿದ್ದಾಗ ಲಂಚ್ ಮಾಡಿ ಈ ಥರ ವಾಕ್ ಮಾಡ್ತಾಯಿದ್ವಿ. ಆಫೀಸಲ್ಲಿದ್ದರೆ ಅಲ್ಲಿ ಇಲ್ಲಿ ಓಡಾಡ್ತೀವಿ ಸ್ವಲ್ಪ ಟೀಗೆ, ಕಾಫಿಗೆ ಅಂತ, ಚೆನ್ನಾಗಿರ್ತಿತ್ತು. ಇವಾಗ ವರ್ಕ್ ಫ್ರಮ್ ಹೋಮ್ ಅದಕ್ಕಿಂತ ವರ್ಸ್ಟ್ ಆಗೋಗಿದೆ. ಕೂತಿರೋ ಕಡೆನೇ ಕೂತಿರೋದು. ಸೊ ಫೈನಲಿ ಮೈ ಬಿಗ್ 4 ಆಡಿಟಿಂಗ್ ಜರ್ನಿ ಈಸ್ ಎಂಡೆಡ್ ಹಿಯರ್. ಸೊ ಐ ರಿಯಲಿ ಮಿಸ್ ದಿಸ್ ಪ್ಲೇಸ್. ಸೀರಿಯಸ್ಲಿ ನನಗೆ ತುಂಬ ಫೇವ್ರೆಟ್ ಪ್ಲೇಸ್. ಈ ಲಾನ್ ಎಲ್ಲ ಎಷ್ಟು ಪೀಸ್ಫುಲ್ಲಾಗಿರುತ್ತೆ ಅಂದರೆ, ಲಂಚ್ ಆದಮೇಲೆ ಇಲ್ಲ ಈವ್ನಿಂಗ್ ವಾಕ್, ಏನಾದರೂ ಸ್ವಲ್ಪ ಡಿಪ್ರೆಸ್ ಆಗಿದ್ದರೆ ಅವ್ರ ವರ್ಕಿಂದ ಸ್ಟ್ರೆಸ್ ಆಗಿದ್ದರೆ ಸ್ವಲ್ಪ ಹೊರಗಡೆ ಬಂದು ಹಿಂಗೆ ಒಂದು ವಾಕ್ ಮಾಡಿಬಿಟ್ಟು ಹೋದರೆ ಸೆಟ್ ಆಗಿಬಿಡುತ್ತೆ. ಸೊ ಇಲ್ಲಿ ಈ ಥರ ಡಿಫ್ರೆಂಟ್ ಸ್ಕಲ್ಪ್ಚರ್ಸ್ ಇದೆ. ಇದೇನೋ ಬಕೆಟ್. ಆವಾಗ ಅನ್ನೋರು ನಮ್ಮಮ್ಮ, ಏನಿದು ಸ್ಟೀಲ್ ಸಾಮಾನು ಕಂಪ್ನಿಗೆ ಹೋಗ್ತಾ ಇದೆಯಾ ಅಂತ. ಇದನ್ನು ನೋಡಿಬಿಟ್ಟು, ಅಮ್ಮ ಅದೊಂದು ಡಿಸೈನ್ ಅಷ್ಟೇ ಅಂತ ಹೇಳ್ತಾ ಇದ್ದೆ ನಾನು. ಇವರು ಫೋಟೋಶೂಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಇನ್ನು ಲಾಸ್ಟ್ ಡೇ ಅಲ್ವಾ, ನಾನು ಮತ್ತೆ ಇಲ್ಲಿ ಬರೋಕ್ಕಾಗಲ್ಲ. ಸೊ ಒಂದಿನ ಕರ್ಕೊಂಡು ಬಂದುಬಿಡೋಣ ಅಂತೇಳಿ, ಹೆಂಗಿದ್ರು ನಮ್ಮ ಮಮ್ಮಿ ನೋಡಿರಲಿಲ್ಲ. ಸೊ ಒಂದಿನ ಬಂದೆ. ಆ್ಯಕ್ಚುಲಾಗಿ ಈ ಥರ ಪೇರೆಂಟ್ಸ್ ಡೇ ಎಲ್ಲ ಇರುತ್ತೆ, ಬಟ್ ನಾನು ಜಾಯ್ನ್ ಆದಮೇಲೆ ಮಾಡಿಸಿಲ್ಲ ಇದು ಪೇರೆಂಟ್ಸ್ ಡೇ ಎಲ್ಲ. ಬೇರೆ ಆ್ಯನ್ಯುವಲ್ ಡೇ ಎಲ್ಲ ಇರ್ತಿತ್ತು. ಸೊ ಖಾಲಿ ಹೊಡಿತಾ ಇದೆ ಪ್ಲೇಸು. ಫಸ್ಟ್ ಎಲ್ಲ ತುಂಬಿರ್ತಾಯಿದ್ರು ಜನ. ಲಂಚ್ ಟೈಮ್ ಆದರೆ ಅಂತೂ ಫುಲ್ ಜನ ಇರ್ತಿದ್ರು, ಎಲ್ಲ ವಾಕ್ ಮಾಡಿ. ರಿಯಲಿ ದಿಸ್ ಕೋವಿಡ್ ಹ್ಯಾಸ್ ಬಾಟ್ ದಿಸ್ ವರ್ಲ್ಡ್ ಅ ಡಿಫ್ರೆಂಟ್ ಎನ್ವೈರ್ಮೆಂಟ್ ಅಂತ ಹೇಳ್ಬೋದು.
ಒನ್ ವೇ ಚೆನ್ನಾಗಿದೆ, ಬಟ್ ಇನ್ನೊಂದು ವೇ ಯಾರಿಗ್ಯಾರಿಗೂ ಕನೆಕ್ಷನ್ನೇ ಇಲ್ಲ ಈ ನಡುವೆ. ಸೊ ಹೋಗೋಣ, ಕುತ್ಕೊಂತೀಯಾ? ಹೊರಡೋಣ ಬಾ, ಹೊಟ್ಟೆ ಹಸಿತಾ ಇದೆ ನನಗೆ. ಇಲ್ಲಿ ಪಕ್ಷಿಗಳು ಬೇರೆ ಬಂದ್ಬಿಟ್ಟಿದೆ. ಸಿ ಹಿಯರ್. ಪಕ್ಷಿನ ತೆಗಿತಿದ್ದೆ. ಆಯ್ತಾ, ಹೋಗೋಣ? ಒನ್ ಲಾಸ್ಟ್ ವ್ಯೂ. I really miss this place. ಆಫೀಸಲ್ಲಿ ಲಾಸ್ಟ್ ವರ್ಕಿಂಗ್ ಡೇ ಮಾಡಿದರೆ ಪಕ್ಕ ಅದೊಂದು ಎಮೋಷ್ನಲ್ ಇದಾಗ್ಬಿಡೋದು, ಹತ್ಕೊಂಡು ಸುರ್ಕೊಂಡು ಲಾಸ್ಟ್ ಡೇ ಅಂತೇಳಿ. ಫ್ರೆಂಡ್ಸ್ ಇರ್ತಾರಲ್ಲ, ಕನೆಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ಇದೇನು ಒಂಥರ ಒಳ್ಳೇದು, ಒಂಥರ ಕೆಟ್ಟದ್ದು. ಯಾರನ್ನೂ ಮೀಟ್ ಮಾಡೋಕ್ಕಾಗಿಲ್ಲ ಅಂತ ಒಂದು ಕಡೆ, ಇನ್ನೊಂದು ಕಡೆ ಬಿಡು ಲಾಸ್ಟ್ ಡೇ ಇದ್ದಿದ್ರೆ ಹತ್ಕೊಂಡೆಲ್ಲ ಆ ಕೇಕಲ್ಲಿ ಮುಳುಗಿಸ್ಬಿಡ್ತಿದ್ರು ತಲೆನ, ಅದು ಮಿಸ್ ಆಯಿತು ಅಂತ ಒಂದು ಖುಷಿ. ಬಾಯ್ ಬಾಯ್. ಸೊ ನಾವಿವಾಗ ಈಡನ್ ಹಟ್ಸಲ್ಲಿದ್ದೀವಿ. ಈಡನ್ ಹಟ್ಸ್ ಅಂತ ಇಲ್ಲೊಂದು ರೆಸ್ಟೋರೆಂಟ್ ಇದೆ, ಆಪೋಸಿಟ್ಟು ಆದರ್ಶ್ ಪಾಮ್ ರಿಟ್ರೀಟ್, RMZ ಇಕೋ ವರ್ಲ್ಡ್ ಹತ್ರ. ಫುಡ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಮಗೆ ಇಲ್ಲಿ ಸ್ಪೆಷಲ್ ಫುಡ್ಸ್ ಇದೆ. ಈಡನ್ ಹಟ್ ಸ್ಪೆಷಲ್ ಚಿಕನ್ ಪೆಪ್ಪರ್ ಡ್ರೈ ಆ್ಯಂಡ್ ಪ್ರಾನ್ಸ್ ಪೆಪ್ಪರ್ ಡ್ರೈ ಈ ಥರ ಎಲ್ಲ. ಸೊ ಈ ಕಡೆ ಆಫೀಸಲ್ಲಿದ್ದಾಗಂತೂ ಯಾವಾಗಲೂ ಆರ್ಡ್ರ್ ಮಾಡ್ಕೊಂಡು ತಿಂತಾ ಇದ್ವಿ. ಇವಾಗ ಅರೌಂಡ್ 1.5 year ಆಯಿತು ಅನಿಸುತ್ತೆ. ಆಫೀಸ್ಗೆ ಏನಕ್ಕಾದ್ರೂ ಬಂದರೆ ಮಾತ್ರ ಈ ಪ್ಲೇಸಿಗೆ ಬರೋದು. ಸೊ ಇನ್ನು ಲಾಸ್ಟ್ ಬರ್ಬೋದು ನೆಕ್ಸ್ಟ್ ಈ ಪ್ಲೇಸಸ್ಗೆ, ಬಟ್ ತುಂಬ ಜಾಸ್ತಿ ಫ್ರೀಕ್ವೆಂಟಾಗಿ ಬರಲ್ಲ. ಸೊ ಇವತ್ತು ಇಲ್ಲಿ ತಿಂದ್ಬಿಟ್ಟು ಹೋಗೋಣ ಅಂತ ಇವ್ರನ್ನ ಕರ್ಕೊಂಡು ಬಂದಿದ್ದೀನಿ, ಪ್ರಫುಲ್ನ ಮತ್ತು ಮಮ್ಮಿನ. ಟೇಸ್ಟ್ ಮಾಡಿಸೋಣ ಅಂತೇಳಿ. ಸೊ ನೋಡಬೇಕು ಅವ್ರ ಫೀಡ್ಬ್ಯಾಕ್ ಹೆಂಗಿರುತ್ತೆ ಅಂತ. ಸೊ ನಮ್ಮ ಆರ್ಡರ್ ಬಂದಿದೆ. ನಾವೇನೇನು ಆರ್ಡರ್ ಮಾಡಿದ್ದೀವಿ ಅಂದರೆ, ಸೊ ಇದು ಚಿಕನ್ ಫ್ರೈಡ್ ರೈಸ್, ಪ್ರಾನ್ಸ್ ಪೆಪ್ಪರ್ ಡ್ರೈ ಆ್ಯಂಡ್ ದಿಸ್ ಈಸ್ ಲೆಮನ್ ಚಿಕನ್. ಇದು ಈಡನ್ ಹಟ್ ಸ್ಪೆಷಲ್ ಪೆಪ್ಪರ್ ಚಿಕನ್ ಡ್ರೈ. ಫುಲ್ ಕರ್ಬೇವಿನ ಸೊಪ್ಪಿದೆ, ಫುಲ್ ಹೆಲ್ದಿ. ತಿನ್ನು. ಸೊ ದಿಸ್ ಈಸ್ ಅವರ್ ಆರ್ಡರ್. ನಾವು ನಾರ್ಮಲಾಗಿ ಮೀಲ್ಸ್ ಅಂದರೆ ಫಸ್ಟ್ ಸ್ಟಾರ್ಟರ್ಸ್ ತಿಂತೀವಿ, ಆಮೇಲೆ ರೋಟಿಗೆ ಹೋಗ್ತೀವಿ, ಆಮೇಲೆ ಬಿರಿಯಾನಿಗೆ ಹೋಗ್ತೀವಿ. ನಂದು ಹಂಗಲ್ಲ, ನಾವು ತಿನ್ನೋದು ಸ್ವಲ್ಪನೇ ಆಗಿರೋದ್ರಿಂದ ಏನು ಇಷ್ಟ ಅದನ್ನು ಮಾತ್ರ ಆರ್ಡ್ರ್ ಮಾಡ್ಕೊತೀನಿ. ಸೊ ಇಲ್ಲ ಅಷ್ಟೊಂದು ಬಿರಿಯಾನಿ ಏನು ಅಷ್ಟೊಂದು ಗ್ರೇಟ್ ಇರಲ್ಲ ಅಂತ ನಾನು ಒಂದ್ಸಲ ಟೇಸ್ಟ್ ಮಾಡಿರೋದು ಅಷ್ಟೇ. ಸೊ ನನಗೆ ಆಲ್ಮೋಸ್ಟ್ ಎವ್ರಿ ಟೈಮ್ ಫೇವ್ರೆಟ್ ಈಸ್ ಚಿಕನ್ ಫ್ರೈಡ್ ರೈಸ್ ಇಲ್ಲಿ, ಆ್ಯಂಡ್ ಈಡನ್ ಹಟ್ಸ್ ಪೆಪ್ಪರ್ ಡ್ರೈ. ಸೊ ಯಾವಾಗಲೂ ಇಲ್ಲಿ ಬಂದರೆ ಅದೇ ತಿನ್ನೋದು. ಬೇರೆದು ಟ್ರೈ ಮಾಡ್ತೀನಿ, ಬಟ್ ಎಲ್ಲ ಟೈಮಲ್ಲೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿ ಫೇಲ್ ಆಗೋಕ್ಕೆ ಇಷ್ಟ ಆಗಲ್ಲ. ಸೊ ಯಾವ ಪ್ಲೇಸಲ್ಲಿ ಏನು ಸ್ಪೆಷಲ್ ಇರುತ್ತೆ ಅದನ್ನು ಮಿಸ್ ಮಾಡ್ಕೊಳ್ಳಲ್ಲ, ಬಂದು ಟ್ರೈ ಮಾಡಿಬಿಟ್ಟಂತೂ ಹೋಗ್ತೀನಿ ನಾನು. ಸೊ ದಿಸ್ ಈಸ್ ಇಟ್. ಚೆನ್ನಾಗಿತ್ತಾ ಈಡನ್ ಹಟ್ಸ್ದು? ಏನು ಚೆನ್ನಾಗಿತ್ತಲ್ಲಿ? ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಯಾವ ಲಾಕ್? ಏನು ಲಾಕ್? ವ್ಲಾಗಾ? ಯೂಟ್ಯೂಬ್ ಓಪನ್ ಮಾಡು, ಅಪ್ಲೋಡ್ ಮಾಡಿ ಎಷ್ಟೊತ್ತಾಯ್ತು ಇವಾಗ ನೋಡ್ತಾ ಇದೆಯಾ? ನೀನೇ ನೋಡಲ್ಲ, ಇನ್ನು ಬೇರೆಯವ್ರು ಶೇರ್ ಮಾಡಿ ಎಲ್ಲರಿಗೂ. ಲೈಕ್ ಟೆಕ್ನಾಲಜಿ ವಾಟ್ಸಪ್ಪಲ್ಲಿ ಹಾಕ್ತಾರಂತೆ, ಶೇರ್ ಮಾಡೋದು. ಹೌದಾ?
ಅದೇನೇ ಅಲ್ಲಿ ಇಲ್ಲೇ ಮಾಡ್ಬಿಡ್ತಿದ್ಯಾ ಸನ್ ಸ್ಲ್ಯಾಬ್ಡ್ ಸನ್ ಕಿಸ್ಸಲ್ಲ ಸನ್ ಸ್ಲ್ಯಾಬ್ಡ್. ಈ ರೋಡಲ್ಲಿ ಎಷ್ಟು ಟ್ರಾಫಿಕ್ ಇರ್ತಿತ್ತು ಅಂದರೆ ನಾವು ಸಂಜೆ 5:15ಗೆ ಗೇಟಿಂದ ಹೊರಗಡೆ ಬರಬೇಕು ಅಂದ್ರೆ 7:30 ಆಗ್ತಿತ್ತು, 5:30 ಲಾಗೌಟ್ ಆದರೆ. ಇವಾಗ ಎಷ್ಟು ಆರಾಮಾಗಿದೆ ನೋಡಿ. ಯಾಕೆ ಮುಂದೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂದ್ರೆ ಎಲ್ಲ ವರ್ಕ್ ಫ್ರಮ್ ಹೋಮ್ ಮಹಿಮೆ. ನಂಗೆ ಕಾಮೆಂಟಲ್ಲಿ ಹೇಳಿ ಯಾರಿಗೆ ವರ್ಕ್ ಫ್ರಮ್ ಹೋಮ್ ಇಷ್ಟ ಆಯಿತು, ಯಾರಿಗೆ ಆಫೀಸ್ ವರ್ಕ್ ಇಷ್ಟ ಆಯಿತು ಅಂತ, ಹೆಂಗಿತ್ತು ಡಿಫ್ರೆನ್ಸ್ ನಿಮಗೆ ಅಂತ. ನನಗಂತೂ 60-40 60% ಆಫೀಸ್ ವರ್ಕ್ ಇಷ್ಟ ಆಯಿತು, 40% ವರ್ಕ್ ಫ್ರಮ್ ಹೋಮ್ ಇಷ್ಟ ಆಯಿತು. ಯಾಕಂದರೆ ಆರಾಮಾಗಿ ಲಾಗಿನ್ ಟೈಮ್ ಗೆದ್ದು ಲಾಗಿನ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡ್ಬೋದು. ಸ್ನಾನ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಆಫೀಸ್ ಬಂದರೆ ಸ್ನಾನ ಮಾಡ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಕ್ಯಾಬ್ ಇಟ್ಕೊಂಡು ಓಡ್ತಾ ಇರಬೇಕು. ಆದರೆ ಆಫೀಸ್ ವರ್ಕ್ ಏನಕ್ಕೆ ಇಷ್ಟ ಅಂದರೆ ಪಂಕ್ಚುಯಾಲಿಟಿ ಮೇಂಟೈನ್ ಮಾಡ್ಬೋದು. ಆನ್ ಟೈಮ್ ಹೋದ್ವಾ, ಲಾಗಿನ್ ಮಾಡಿದ್ವಾ, ಕೆಲಸ ಮುಗಿಸಿದ್ವಾ, ಆಫೀಸ್ ವರ್ಕ್ ಅಲ್ಲೇ ಬಿಟ್ವಾ, ಆಫೀಸಿಂದ ಮನೆಗೆ ಬಂದ್ವಾ, ಹಿಂಗಿರುತ್ತೆ. ನಮಗೆ ಪರ್ಸ್ನಲ್ ಲೈಫ್ ನೆಕ್ಸ್ಟ್ ಲಾಗೌಟ್ ಆದಮೇಲೆ ಸಿಗೋ ಅವರ್ಸ್ ಎಲ್ಲ ನಾವು ಪರ್ಸ್ನಲ್ ಲೈಫ್ಗೆ ಇನ್ವೆಸ್ಟ್ ಮಾಡ್ಬೋದು. ಬಟ್ ವರ್ಕ್ ಫ್ರಮ್ ಹೋಮಲ್ಲಿ ಹಂಗಿಲ್ಲ, 24 hours ನಮಗೆ ವರ್ಕೇ ಮಾಡ್ತಾ ಇದ್ದೀವಿ ಅನಿಸುತ್ತೆ. ಯಾಕಂದರೆ ಲಾಗೌಟ್ ಮಾಡೋಕ್ಕಾಗಲ್ಲ. ಲಾಕ್ ಮಾಡಿಬಿಟ್ಟು ನಾವು ಅದು ಇದು ಕೆಲಸ ಮಾಡ್ಕೊತಾ ಇರ್ತೀವಿ. ಆಫೀಸಲ್ಲಿ ಮಾಡಿದಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡೋಕ್ಕಾಗಲ್ಲ ಮನೇಲಿದ್ದರೆ. ಸೊ ಆಫೀಸಲ್ಲಿ ಬೇಗ ಮುಗಿತಾಯಿತ್ತು, ಬರ್ತಾಯಿದ್ವಿ. ಇಲ್ಲಿ ಬೇಗ ಮುಗಿಯಲ್ಲ, ಅದೇ 5 hours 6 hours ಕೆಲಸ 9 hours ಆಗ್ತಾಯಿದೆ ಇವಾಗ ಮನೆಯಲ್ಲಿ. ಸೊ ಅದೊಂದು. ಬಟ್ ತುಂಬ ವರ್ಕ್ ಇರೋರು ತುಂಬ ಇದ್ದೇ ಇದೆ. ವಿ ಆರ್ ಇನ್ ಸಿಲ್ಕ್ ಬೋರ್ಡ್. ಸಿಲ್ಕ್ ಬೋರ್ಡ್ ಅಂತ ಕೇಳಬೇಕಾ? ಇಟ್ ಇಸ್ ಫೇಮಸ್ ಫಾರ್ ಟ್ರಾಫಿಕ್. ಈ ನಡುವೆ ಅಷ್ಟೊಂದೇನು ಅನಿಸ್ತಾ ಇಲ್ಲ ನಮಗೆ. ನಾನು ವ್ಯಾಕ್ಸಿನೇಷನ್ ಬಂದಾಗ ಆ್ಯಂಡ್ ಇವಾಗಲೂ ಅಷ್ಟೊಂದೇನು ಟ್ರಾಫಿಕ್ ಇಲ್ಲ. ಬಟ್ ಮಿನಿಮಲ್ ಟ್ರಾಫಿಕ್ ಅಂತೂ ಇದ್ದೇ ಇರುತ್ತೆ ಸಿಲ್ಕ್ ಬೋರ್ಡಲ್ಲಿ. ಏನಿಲ್ಲ. ಆ್ಯಂಡ್ ನಾವು ಐಸ್ ಕ್ರೀಮ್ ತಿನ್ನೋಕೆ ಹೋಗಬೇಕು ಅಂದ್ಕೊತಾ ಇದ್ದೀವಿ. ಪ್ರಫುಲ್ಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಅವ್ನು ತಿನ್ನಲ್ಲ ಅಲ್ವೇನೋ? ನೀನು ಐಸ್ ಕ್ರೀಮ್ ತಿನ್ನಲ್ವಾ? ನಾವು ರಿಟರ್ನ್ ಮನೆಗೆ ಹೋಗ್ತಾ ನಮಗೆ ಕಾರ್ನರ್ ಹೌಸ್ ಸಿಗುತ್ತೆ. ಸೊ ನಾನು ಐಸ್ ಕ್ರೀಮ್ ಪಾರ್ಸೆಲ್ ತೊಗೊಂಡ್ಬಿಡೋಣ, ಅಲ್ಲಿ ಕುತ್ಕೊಂಡು ತಿಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಹೆಂಗಿದ್ರು ಪ್ರಫುಲ್ ಕೂಡ ತಿನ್ನಲ್ಲ, ಮಮ್ಮಿನೂ ಅಷ್ಟೊಂದೇನು ತಿನ್ನಲ್ಲ, ಜಸ್ಟ್ ನನ್ನ ಜೊತೆ ಶೇರ್ ಮಾಡ್ತಾರೆ ಅಷ್ಟೇ. ಸೊ ಕಾರ್ನರ್ ಹೌಸ್ ಅಂದರೆ ನಿಮಗೆ ಗೊತ್ತಲ್ಲ, DBC ಅಂದರೆ ತುಂಬ ಫೇಮಸ್. ಬಟ್ ಐ ಆಮ್ ನಾಟ್ ದ್ಯಾಟ್ ಚಾಕ್ಲೇಟ್ ಪರ್ಸನ್. ಸೊ ನಾನು ಹಾಟ್ ಕ್ಯಾರಮಲ್ ಪುಡ್ಡಿಂಗ್ ತೊಗೊಂಡೆ. ಸೊ ಅದನ್ನು ತೊಗೊಂಡು ಇನ್ನು ಪಾರ್ಸೆಲ್ ತೊಗೊಂಡು ಕಾರಲ್ಲೇ ತಿನ್ಕೊಂಡು ಹೋದೆ. ಸೊ ಜರ್ನಿನೂ ಬೋರ್ ಆಗುತ್ತಲ್ಲ, ಸೊ ಆ ಟೈಮಲ್ಲಿ ಇದಾದರೂ ಕಂಪ್ಲೀಟ್ ಮಾಡ್ಬೋದು ಅಂತೇಳಿ ಹಂಗೆ ಮಾಡಿದೆ. ಸೊ ದಿಸ್ ಈಸ್ ಇಟ್. ಆ್ಯಂಡ್ ಈ ಸ್ಟೋರ್ ಬಂದು ಜಯನಗರದು ಕಾರ್ನರ್ ಹೌಸ್ ಸ್ಟೋರು. ಸೊ ಐ ಆಮ್ ಬ್ಯಾಕ್ ಟು ಹೋಮ್. ಮುಗ್ದೋಯ್ತು ಇವತ್ತಿನ ಡೇ ಎಲ್ಲ. ಸೊ ದಿಸ್ ಈಸ್ ದ ವ್ಲಾಗ್, ದಿಸ್ ಇಸ್ ದ ಎಂಡ್ ಆಫ್ ದ ವಿಡಿಯೋ ಗೈಸ್. ಸೊ ಐ ಹೋಪ್ ಯು ಲೈಕ್ ಇಟ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ದ ವಿಡಿಯೋ. ಆ್ಯಂಡ್ ಇಫ್ ಯು ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ಡ್ ಇಟ್, ಪ್ಲೀಸ್ ಮೇಕ್ ಯೋರ್ ಟೈಮ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಆ್ಯಂಡ್ ಇಟ್ ರಿಯಲಿ ಮೀನ್ಸ್ ಅ ಲಾಟ್. ಆ್ಯಂಡ್ ಆಲ್ರೆಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.